ಅಂದರೆ ಕಾನ್ಸ್ಟಿಟ್ಯೂಷನ್ದು ಪ್ರಿಯಾಂಬಲ್ ಏನಿದೆ, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬುಕ್ನ ಫಸ್ಟ್ ಪೇಜ್ ಅದೇನಿದೆ, ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ. ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಏನೇನು ಫೀಚರ್ಸ್ ಇದೆ, ಏನೇನು ಒಂದು ಫ್ಯಾಕ್ಟರ್ಸ್ ಇದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ, ಅದ್ರ ಬಗ್ಗೆ ನೋಡೋಣ. ದಿ ಫಂಡಮೆಂಟಲ್ ರೈಟ್ಸ್, ಡ್ಯೂಟೀಸ್ ಆ್ಯಂಡ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನಮ್ಮ ಹಕ್ಕುಗಳು ಏನಿದೆ, ಫಂಡಮೆಂಟಲ್ ಅಂದರೆ ಬೇಸಿಕ್ ರೈಟ್ಸ್ ಏನಿದೆ ಹಕ್ಕುಗಳು ಅದು, ಮತ್ತು ಬೇಸಿಕ್ ಡ್ಯೂಟೀಸ್ ಏನಿದೆ ಅದು, ಅಂದರೆ ನಾವು ಮಾಡಬೇಕಾಗಿರೋಂಥ ಕರ್ತವ್ಯಗಳು. ನೆಕ್ಸ್ಟು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ಯಾವ ಮುಖಾಂತರ ನಾವು ನಮ್ಮ ಈ ದೇಶನ ಮುಂದೆ ತೊಗೊಂಡೋಗ್ಬೇಕು, ಆ ಡೈರೆಕ್ಷನ್ಸ್ ಯಾವ ಥರ ಇದೆ, ಇದ್ರ ಬಗ್ಗೆ ಎಲ್ಲ ನಾವು ಈ ಚಾಪ್ಟರಲ್ಲಿ ತಿಳ್ಕೊಳ್ತೀವಿ. ನಾವು ಕಮಿಂಗ್ ಟು ದಿ ಇಂಟ್ರಡಕ್ಷನ್ ಪಾರ್ಟ್. ಇಂಟ್ರಡಕ್ಷನ್ ನೋಡೋಣ. ಇಂಡಿಯಾ ಹ್ಯಾಡ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್ ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್. ನೋಡಿ, ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿದ ತಕ್ಷಣ ಸುಮಾರು ರೀತಿ ಪ್ರಾಬ್ಲಮ್ಸ್ ಬಂತು, ಒಂದು ಎರಡು ಅಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ನಮಗೆ. ಯಾಕಂದರೆ ಡೈರೆಕ್ಟಾಗಿ ಬ್ರಿಟಿಷವರು ಇವತ್ತಿಂದ ನೀವು ರೂಲ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ರು. ಈಗ ರೀಹ್ಯಾಬಿಲಿಟೇಟಿಂಗ್ ದ ರೆಫ್ಯೂಜೀಸ್ ಹೂ ಮೈಗ್ರೇಟೆಡ್ ಫ್ರಮ್ ಪಾಕಿಸ್ತಾನ್, ಅಂದರೆ ಏನು ಪ್ರಾಬ್ಲಮ್ ಇತ್ತು ಅದರಲ್ಲಿ ಒಂದು ಬಂದು ಇಂಡಿಯಾ ಪಾಕಿಸ್ತಾನ್ ಅಂತ ಡಿವೈಡ್ ಆಗಿತ್ತು. ಆವಾಗ ಇಲ್ಲಿರೋಂಥವ್ರು ಪಾಕಿಸ್ತಾನ್ಗೆ ಹೋಗ್ಬೇಕಾಗಿರೋರು ಅಲ್ಲಿಗೆ ಹೋಗೋದು, ಅಲ್ಲಿರೋರು ಇಲ್ಲಿಗೆ ಬರಬೇಕಾಗಿರೋದು, ಈ ಥರ ಆಯಿತು. ಆವಾಗ ಅಲ್ಲಿಂದ ಏನು ಮನೆ ಮಠ ಎಲ್ಲ ಏನು ಇಲ್ದಿದ್ದಂಗೆ ಇಲ್ಲಿಗೆ ಬಂದಿರ್ತಾರೆ, ಅವ್ರಿಗೆ ಯಾವ ರೀತಿ ಜೀವನ ಕೊಡಬೇಕು, ಊಟ ಕೊಡಬೇಕು, ಯಾವ ರೀತಿ ಶೆಲ್ಟರ್ ಕೊಡಬೇಕು, ಅದು ತುಂಬ ಪ್ರಾಬ್ಲಮ್ ಆಯಿತು. ಅಂದರೆ ಆಗ್ತಾನೆ ನಮ್ಮ ಒಂದು ದೇಶ ಕ್ರಿಯೇಟ್ ಆಗಿರುತ್ತೆ, ಇಂಡಿಪೆಂಡೆನ್ಸ್ ಬಂದಿರುತ್ತೆ. ಆ ಟೈಮಲ್ಲಿ ಇದೆಲ್ಲ ಪ್ರಾಬ್ಲಮ್ಸ್ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಅದು. ನೆಕ್ಸ್ಟ್ ಮೆರ್ಜರ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್. ಮತ್ತು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾಗ ಕೂಡ 500ಕ್ಕಿಂತ ಜಾಸ್ತಿ ಸ್ಟೇಟ್ಸ್ ಆಗಿ ಡಿವೈಡ್ ಆಗಿತ್ತು. ಅದು ಒಂದೊಂದನ್ನ ಒಬ್ಬೊಬ್ಬರು ರಾಜರು, ಕೆಲವನ್ನ ಇಂಡಿಯನ್ ಗೌರ್ಮೆಂಟೇ ಡೈರೆಕ್ಟಾಗಿ ಈ ಥರ ರೂಲ್ ಇತ್ತು. ಮೇಯ್ನ್ಲಿ 500ಕ್ಕಿಂತ ಹೆಚ್ಚು ಜನ ರಾಜರು ರೂಲ್ ಮಾಡ್ತಾಯಿದ್ರು. ಇದನ್ನೆಲ್ಲ ಇಂಡಿಯಾ ಒಳಗೆ ಸೇರಿಸ್ಕೊಳ್ಳೋಕ್ಕೆ ಈ ರಾಜರನ್ನ ತುಂಬ ಕಷ್ಟ ಆಯಿತು. ಆ ಪ್ರಾಬ್ಲಮ್ಮು ಅವಾಗೇ ಇತ್ತು. ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಅಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಾ ಇರಲ್ಲ, ಪೊಲೀಸ್ಗಳವರು ಇರಲಿಲ್ಲ. ಯಾಕಂದರೆ ಆಗ್ತಾನೆ ಇಂಡಿಪೆಂಡೆನ್ಸ್ ಬಂದಿದೆ, ನಾವು ಪೊಲೀಸವ್ರಿಗೆ ಯಾವ ರೀತಿ ರಿಕ್ರೂಟ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ನಮ್ಮ ಹತ್ರ ರೂಲ್ಸ್ ಸರಿಯಾಗಿರಲಿಲ್ಲ. ಇದೆಲ್ಲ ಕೂಡ ಇಂಡಿಪೆಂಡೆನ್ಸ್ ಬಂದಾಗ ಇದ್ದಂಥ ಪ್ರಾಬ್ಲಮ್ಸ್ ಇರ್ಬೋದು. ಸರ್ದಾರ್ ಪಟೇಲ್ ಸಕ್ಸಸ್ಫುಲಿ ಅಚೀವ್ಡ್ ದಿ ಮರ್ಜರ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಆ್ಯಂಡ್ ಪ್ರಾವಿನ್ಸಸ್ ವಿತ್ ದಿ ಯೂನಿಯನ್ ಆಫ್ ಇಂಡಿಯಾ. ನಾವು ಸರ್ದಾರ್ ಪಟೇಲ್ ಕೇಳಿದ್ದೀವಲ್ವ, ಐರನ್ ಮ್ಯಾನ್ ಆಫ್ ಇಂಡಿಯಾ. ಇವ್ರೇನು ಮಾಡಿದ್ರು, ಈ ಪ್ರಿನ್ಸ್ಲಿ ಸ್ಟೇಟ್ಸ್ ನಾನು ಹೇಳಿದೆ 500ಕ್ಕಿಂತ ಜಾಸ್ತಿ ಇದ್ದರು, ಈ ಚಿಕ್ಕ ರಾಜ ಮನೆತನಗಳಿತ್ತು ಅಂತ ಅವರೇ ರೂಲ್ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಸೇರಿ ಇಂಡಿಯಾ ಒಳಗೆ ಜಾಯಿನ್ ಮಾಡಿಸಿದ್ರು. ಈವನ್ ದಿ ಚಾಲೆಂಜ್ ಆಫ್ ಫ್ರೇಮಿಂಗ್ ಎ ಕಾನ್ಸ್ಟಿಟ್ಯೂಷನ್ ಇನ್ ಆರ್ಡರ್ ಟು ಎನೇಬಲ್ ಅಸ್ ಟು ಗವರ್ನ್ ದಿ ಕಂಟ್ರಿ ವಾಸ್ ಆಲ್ಸೋ ಫುಲ್ಫಿಲ್ಡ್. ನೋಡಿರಿ, ಈ ಟೈಮಲ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ ಒಂದು ಸ್ಟಾರ್ಟ್ ಮಾಡಿದ್ರು, ಒಂದು ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿ. ಯಾಕಂದರೆ ಒಂದು ದೇಶ ಗವರ್ನ್ ಆಗಬೇಕು ಅಂತ ಹೇಳಿದ್ರೆ ರೂಲ್ಸ್ ಇರಬೇಕು. ಆ ರೂಲ್ಸ್ ಎಲ್ಲ ಎಲ್ಲಿಂದ ಬರುತ್ತೆ, ಕಾನ್ಸ್ಟಿಟ್ಯೂಷನಿಂದ ಬರೋವಂಥದ್ದು. ಅದಕ್ಕೆ ಅದು ಒಂದು ಸ್ಟಾರ್ಟ್ ಮಾಡಿದ್ರು. ನಾವು ಲೆಟ್ ಅಸ್ ನೋ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಅಬೌಟ್ ದಿ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಮೆನ್ಷನ್ಡ್ ದೇರಿನ್. ಈಗ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಟ್ರಕ್ಚರ್ ಯಾವ ಥರ ಇದೆ ಅದನ್ನು ನೋಡೋಣ, ಯಾವ್ಯಾವ ರೀತಿ ಇದೆ, ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ನಮಗೆ ಬೇಕಾಗಿರೋ ರೈಟ್ಸ್ ಏನು, ಡ್ಯೂಟೀಸ್ ಏನು, ಅದೆಲ್ಲದ್ರ ಬಗ್ಗೆ ಕೂಡ ನಾವು ನೋಡೋಣ. ದಿ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ದಿ ಕಾನ್ಸ್ಟಿಟ್ಯೂಷನ್ ಈಸ್ ಎ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೈಡಿಂಗ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಸ್ಟೇಟ್. ಏನು ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಒಂದು ರೂಲ್ಸ್ ಇರಬೇಕು. ಒಂದು ದೇಶ ಅಡ್ಮಿನಿಸ್ಟ್ರ್ ಆಗಬೇಕು, ಒಂದು ಏನೇ ಒಂದು ಅಡ್ಮಿನಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ, ಏನೇ ಒಂದು ರೂಲ್ಸ್ ಕರೆಕ್ಟಾಗಿ ನಡಿಬೇಕು ಅಂತ ಹೇಳಿದ್ರೆ, ಒಂದು ಆಫೀಸ್ ಇರ್ಬೋದು, ಒಂದು ದೇಶ ಇರ್ಬೋದು, ಒಂದು ಸ್ಟೇಟ್ ಇರ್ಬೋದು, ಅಲ್ಲಿ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇರಬೇಕು. ಈ ರೀತಿ ಇದು ಮಾಡಬೇಕು, ಈ ಥರ ತಪ್ಪು ಮಾಡಿದ್ರೆ ಈ ಥರ ಶಿಕ್ಷೆ, ಇವ್ರನ್ನ ಈ ಥರ ಅಪಾಯಿಂಟ್ ಮಾಡ್ಕೊಳ್ಬೇಕು, ಇಂಥವ್ರನ್ನ ಈ ರೀತಿ ಕೆಲಸಕ್ಕೆ ತೊಗೊಳ್ಬೇಕು, ಇಂಥವ್ರನ್ನ ಈ ಥರ ಡಿಸ್ಮಿಸ್ ಮಾಡಬೇಕು, ಇದೆಲ್ಲ ಕೂಡ ರೂಲ್ಸ್ ಇರುತ್ತೆ. ಈ ರೂಲ್ಸು ಯಾವ ರೀತಿ ಒಂದು ಕಂಪ್ನಿಗೆ ಅಥವಾ ಒಂದು ಫ್ಯಾಕ್ಟ್ರಿಗೆ ಇರುತ್ತೆ, ಅದೇ ರೀತಿ ದೇಶಕ್ಕೆ ಕೂಡ ಇರಬೇಕು. ಅದನ್ನೇ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ದಿ ರೆಕಮೆಂಡೇಷನ್ಸ್ ಆಫ್ ಮೋತಿಲಾಲ್ ನೆಹರು ಕಮಿಟಿ ಆ್ಯಂಡ್ ದ ಡಿಸಿಷನ್ಸ್ ಟೇಕನ್ ಬೈ ದಿ ಮೀಟಿಂಗ್ ಆಫ್ ನ್ಯಾಷನಲ್ ಕಾಂಗ್ರೆಸ್ ಅಟ್ ಕರಾಚಿ ಇನ್ 1939 ಎಂಫಸೈಸ್ ದಿ ನೀಡ್ ಫಾರ್ ದಿ ಫಾರ್ಮೇಷನ್ ಆಫ್ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನೋಡಿರಿ, ಮೋತಿಲಾಲ್ ನೆಹರು ಅಂತ ಒಬ್ಬರಿದ್ದರು, ಅವರು ಒಂದು ಕಮಿಟಿ ಫಾರ್ಮ್ ಮಾಡಿ ಅವರು ಒಂದಷ್ಟು ರೆಕಮೆಂಡೇಷನ್ಸ್ ಕೊಟ್ಟಿರ್ತಾರೆ. ಮತ್ತು ನ್ಯಾಷನಲ್ ಕಾಂಗ್ರೆಸ್ ಒಂದು ನಡೆಯುತ್ತೆ ಕರಾಚಿಯಲ್ಲಿ, ಒಂದು ಮೀಟಿಂಗ್ ನಡೆಯುತ್ತೆ 1939ನಲ್ಲಿ. ಅವರು ಕೂಡ ಇಂಡಿಯಾಗೆ ಒಂದು ಕಾನ್ಸ್ಟಿಟ್ಯೂಷನ್ ಬೇಕು, ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿರ್ತಾರೆ. ಆ್ಯಸ್ ಪರ್ ದಿ ರೆಕಮೆಂಡೇಷನ್ ಆಫ್ ಕ್ಯಾಬಿನೆಟ್ ಕಮಿಷನ್ ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಿತ್ ಇಂಡಿಯನ್ ಮೆಂಬರ್ಸ್ ವಾಸ್ ಫಾರ್ಮ್ಡ್ ಇನ್ 1946. ನೋಡಿ, ಈ ರೂಲ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅದ್ರ ಬಗ್ಗೆ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಬಂದು 1946 ಸ್ಟಾರ್ಟ್ ಮಾಡೋದು. ಎಲ್ಲರೂ ಇಂಡಿಯನ್ ಮೆಂಬರ್ಸ್ ಇರ್ತಾರೆ. ಯಾಕಂದರೆ ನೋಡಿ, ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು ನಾವು ಬ್ರಿಟಿಷ್ ಅವರು ಏನು ರೂಲ್ ಮಾಡ್ತಾಯಿದ್ರು, ಇಂಡಿಯನ್ ಆ್ಯಕ್ಟ್ ಆಫ್ 1935 ಈ ಥರ ರೂಲ್ಸ್ ಬೇಸ್ಡ್ ಮೇಲೆ ನಾವು ಇಂಡಿಯಾ ವರ್ಕ್ ಆಗ್ತಾಯಿತ್ತು. ಈಗ ಇಂಡಿಪೆಂಡೆನ್ಸ್ ಬರುತ್ತೆ ಅಂತ ಗೊತ್ತಾದ ಮೇಲೆ ನಮ್ಮದೇ ಸಪ್ರೇಟ್ ರೂಲ್ಸ್ ಬೇಕು ಅಂತ ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದು.
ದಿ ಅಸೆಂಬ್ಲಿ ಹ್ಯಾಡ್ 389 ಮೆಂಬರ್ಸ್. ಈ ಅಸೆಂಬ್ಲಿಯಲ್ಲಿ 389 ಜನ ಇದ್ದರು. ವಿತ್ ದಿ ಪಾರ್ಟಿಷನ್ ಆಫ್ ಇಂಡಿಯಾ ದ ಟೋಟಲ್ ನಂಬರ್ ಕೇಮ್ ಡೌನ್ ಟು 299. ಈಗ ಇಂಡಿಯಾ ಪಾಕಿಸ್ತಾನ ಇದೆಲ್ಲ ಪಾರ್ಟಿಷನ್ ಆಯ್ತಲ್ಲ, ಆವಾಗ 299 ಜನ ಇಂಡಿಯಾದಲ್ಲಿ ಮೆಂಬರ್ಸ್ ಇದ್ದರು. ಮಿಕ್ಕಿದವರೆಲ್ಲ ಪಾಕಿಸ್ತಾನಕ್ಕೆ ಶಿಫ್ಟ್ ಆದರು. ಯಾಕಂದರೆ 1946 ಆಗಿದ್ದು, ಅವಾಗ ಇನ್ನೂ ಇಂಡಿಪೆಂಡೆನ್ಸ್ ಬಂದಿರಲಿಲ್ಲ. ಆಗ ಯುನೈಟೆಡ್ ಇಂಡಿಯಾದಲ್ಲಿ 389 ಮೆಂಬರ್ಸ್ ಇದ್ದರು. ಪಾಕಿಸ್ತಾನ ಥರ ಡಿವೈಡ್ ಆದಮೇಲೆ 90 ಜನ ಅಲ್ಲೋದ್ರು, ಮಿಕ್ಕಿದವ್ರು ಇಲ್ಲಿ ಉಳ್ಕೊಂಡ್ರು. ಆ ರೀತಿ ದೇರ್ ವೇರ್ 7 ಮೆಂಬರ್ಸ್ ಫ್ರಮ್ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್. ಈಗ ಮೈಸೂರು ಕೂಡ ಆಗ ಒಂದು ಪ್ರಿನ್ಸ್ಲಿ ಸ್ಟೇಟ್ ಆಗಿತ್ತು, ಇಂಡಿಯಾದೊಳಗೆ ಮರ್ಜ್ ಆಗಿಲ್ಲ, ಸಪ್ರೇಟ್ ರಾಜರು ರೂಲ್ ಮಾಡ್ತಾಯಿದ್ರು. ಈಗ ಮೈಸೂರು ಸ್ಟೇಟಲ್ಲಿರೋವಂಥವ್ರು ಕೂಡ 7 ಜನ ಇದಕ್ಕೆ ಮೆಂಬರ್ಸ್ ಆಗ್ತಾರೆ. ದಿ ಫಸ್ಟ್ ಮೀಟಿಂಗ್ ಆಫ್ ದಿ ನ್ಯೂ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್ 9th December 1946. ಫಸ್ಟ್ ಮೀಟಿಂಗ್ ಯಾವಾಗ ನಡೆಯುತ್ತೆ? 9th December 1946 ನಡೆಯುತ್ತೆ. ದಿ ನೆಕ್ಸ್ಟ್ ಮೀಟಿಂಗ್ ವಾಸ್ ಕಂಡಕ್ಟೆಡ್ ಆನ್ 11th December 1946. ನೆಕ್ಸ್ಟ್ ಬಂದು ಒಂದಿನ ಗ್ಯಾಪ್ ಕೊಟ್ಟು 11th December ಮತ್ತೆ ಮೀಟ್ ಮಾಡ್ತಾರೆ. ಇದಕ್ಕೆ ಚೇರ್ಮನ್ಶಿಪ್ ಅಂದರೆ ನೋಡ್ಕೊಳ್ಳೋದು ಯಾರು ಇರ್ತಾರೆ ಅಂದರೆ, ಚೇರ್ಮನ್ಶಿಪ್ ಬಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ನೆಕ್ಸ್ಟ್ ಎಮಿನೆಂಟ್ ಪರ್ಸನ್ಸ್ ಲೈಕ್ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲಾಚಾರಿ, KM ಮುನ್ಷಿ, TT ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ ಅಟೆಂಡೆಡ್ ದಿ ಮೀಟಿಂಗ್. ಇವರೆಲ್ಲ ಕೂಡ ಈ ಮೀಟಿಂಗ್ನ ಅಟೆಂಡ್ ಮಾಡ್ತಾರೆ ಇದು ಈ ಒಂದು ಅಸೆಂಬ್ಲಿಯಲ್ಲಿ. ನೆಕ್ಸ್ಟ್ ಪ್ರಾಮಿನೆಂಟ್ ಪೀಪಲ್ ಫ್ರಮ್ ಕರ್ನಾಟಕ ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯಂ ಆ್ಯಂಡ್ ಅದರ್ಸ್ ವೆರ್ ಆಲ್ಸೋ ಪ್ರೆಸೆಂಟ್. ಕರ್ನಾಟಕದಿಂದ ಕೂಡ ನಿಜಲಿಂಗಪ್ಪ, KC ರೆಡ್ಡಿ ಇವರೆಲ್ಲ ಕೂಡ ಹೋಗಿರ್ತಾರೆ. ಕಮಿಂಗ್ ಟು ಡ್ರಾಫ್ಟಿಂಗ್ ಕಮಿಟಿ. ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಏನು, ಇದ್ರ ಬಗ್ಗೆ ನೋಡೋಣ. ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ 22 ಕಮಿಟೀಸ್ ಆ್ಯಂಡ್ 5 ಸಬ್ ಕಮಿಟೀಸ್ ಟು ಎಕ್ಸಾಮಿನ್ ಡೀಟೇಲ್ ಆಲ್ ದಿ ಇಶ್ಯೂಸ್ ರಿಲೇಟೆಡ್ ಟು ದಿ ಕಂಟ್ರಿ. ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನು ಮಾಡಿದ್ರು, ಮೊದಲು ಅವರು 22 ಕಮಿಟೀಸ್ನ ಫಾರ್ಮ್ ಮಾಡ್ತಾರೆ ಮತ್ತು 5 ಸಬ್ ಕಮಿಟೀಸ್ನ ಫಾರ್ಮ್ ಮಾಡ್ತಾರೆ. ನೋಡಿ, ಏನು ಕಮಿಟೀಸ್ ಅಂತ ಹೇಳಿದ್ರೆ, ಒಂದು ಗ್ರೂಪ್ ಆಫ್ ತುಂಬ ನಾಲೆಡ್ಜಬಲ್ ಪರ್ಸನ್ಸು, ಒಂದು 10 ಜನ, 15 ಜನ, 20 ಜನ, ಡಿಪೆಂಡಿಂಗ್ ಅಪಾನ್ ದಿ ಸಿಚುವೇಶನ್ ಮತ್ತು ಡಿಪೆಂಡಿಂಗ್ ಅಪಾನ್ ದಿ ಪ್ರಾಬ್ಲಮ್, ಅದಕ್ಕೆ ಒಂದು ಕಮಿಟಿ ಅಂತ ಮಾಡ್ತಾರೆ. ಈ ಕಮಿಟಿಯವ್ರು ಏನು ಮಾಡಿದ್ರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿತಾರೆ. ಇವಾಗ ಕೂಡ ನಾವು ನೋಡ್ಬೋದು, ಸುಮಾರು ಕಮಿಟೀಸ್ ಎಲ್ಲ ಮಾಡ್ತಾರೆ. ಈಗ ಕೊರೋನಾಗೂ ಕೂಡ ಕಂಟ್ರೋಲ್ ಮಾಡೋಕೆ ಒಂದು ಕಮಿಟಿ ಹಾಕ್ತಾರೆ. ಈ ರೀತಿ ಆಗ 22 ಕಮಿಟಿ, ಯಾಕಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ನಮ್ಮ ದೇಶದಲ್ಲಿ, ಅದಕ್ಕೆ 22 ಥರ ಡಿವೈಡ್ ಮಾಡಿ ಈ ಪ್ರಾಬ್ಲಮ್ಸ್, ಇಮಿಡಿಯೇಟ್ ಪ್ರಾಬ್ಲಮ್ಸ್ ಇದೆ ಅಂತ 22 ಕಮಿಟೀಸ್ ಮಾಡ್ತಾರೆ ಮತ್ತು 5 ಸಬ್ ಕಮಿಟೀಸ್ ಮಾಡ್ತಾರೆ. ಯಾಕಂದರೆ ನಮ್ಮ ದೇಶದ ಎಲ್ಲ ಒಂದು ಪ್ರಾಬ್ಲಮ್ಸು ಎಲ್ಲ ಇಶ್ಯೂಸ್ನೂ ಕೂಡ ಡಿಸ್ಕಸ್ ಮಾಡಬೇಕು ಅಂತ. ಡಾಕ್ಟರ್ BR ಅಂಬೇಡ್ಕರ್ ವಾಸ್ ದಿ ಚೇರ್ಮನ್ ಆಫ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಮಿಟೀಸ್. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕಮಿಟಿ ಇರುತ್ತೆ, ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರ್ತಾರೆ. ಯಾವುದಪ್ಪ ಇದು ಅಂತೇಳಿದ್ರೆ ಡ್ರಾಫ್ಟಿಂಗ್ ಕಮಿಟಿ ಅಂತ, ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಡ್ರಾಫ್ಟಿಂಗ್ ಕಮಿಟಿ. ಏನಿದ್ರ ಕೆಲಸ ಅಂತೇಳಿದ್ರೆ ನೋಡೋಣ. ಈಗ ನೆಕ್ಸ್ಟ್ ಇದೆ, ಬೇಸ್ಡ್ ಆನ್ ಹಿಸ್ ಕಾಂಟ್ರಿಬ್ಯೂಷನ್ ಟು ದಿ ಫ್ರೇಮಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಹಿ ಈಸ್ ಕಾಲ್ಡ್ ಆಸ್ ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇದಕ್ಕೂ ಮೊದಲು ಇದೇನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಏನದು ಡ್ರಾಫ್ಟಿಂಗ್ ಕಮಿಟಿ ಅಂದರೆ, ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡೋದು ಅಂದರೆ ಸೃಷ್ಟಿ ಮಾಡೋದು. ನೋಡಿ, ಇಂಡಿಯಾದ ಬಂದು ಅಲ್ಲಿವರೆಗೂ ಬ್ರಿಟಿಷ್ ರೂಲ್ ಪ್ರಕಾರ ನಾವು ರೂಲ್ ಮಾಡ್ತಾ ಇರ್ತೀವಿ. ಈಗ ಇಂಡಿಪೆಂಡೆನ್ಸ್ ಬಂದಾಗ ನಮ್ಗೆ ಹೊಸ ಒಂದು ರೂಲ್ ಬುಕ್ ಬೇಕಾಗುತ್ತೆ. ಮೇಯ್ನ್ ಈ ಥರ ರೂಲ್ಸ್ ಇರಬೇಕು, ಈ ಥರ ಪ್ರೈಮ್ ಮಿನಿಸ್ಟರ್ ಇರಬೇಕು, ಈ ಥರ ಪ್ರೆಸಿಡೆಂಟ್ ಇರಬೇಕು, ಟೋಟಲಿ ಎಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಯಾವ ಥರ ಇರಬೇಕು ಅಂತೇಳ್ಬಿಟ್ಟು ಇವರು ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಲಾ ಮೇಕರ್ಸ್ ಅಂತ ಕರಿತೀವಿ ನಾವು. ಇವರು ಕುತ್ಕೊಂಡು ಈ ರೂಲ್ಸ್ ಈ ಥರ ಇರಬೇಕು, ಪ್ರೆಸಿಡೆಂಟ್ ಅನ್ನೋರು ಈ ಥರ ಅಪಾಯಿಂಟ್ ಆಗಬೇಕು, MLAs ಇಷ್ಟು ಜನ ಇರಬೇಕು, ಅದಕ್ಕೆ 1/3 ಮೆಜಾರಿಟಿ ಇದ್ದರೆ ಈ ಥರ, 1/5 ಮೆಜಾರಿಟಿ ಇದ್ದರೆ ಈ ಥರ, ಅಥವಾ ಫುಲ್ಲಿ 51%ಗಿಂತ ಜಾಸ್ತಿ ಇದ್ದರೆ ಈ ರೀತಿ ರೂಲ್ಸ್ ಮಾಡ್ಬೋದು, ಅಥವಾ ಫುಲ್ಲಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದ್ರೆ ಈ ಥರ ಮಾಡಬೇಕು. ಈಗ ನೀವು ಏನೇನು ನೋಡ್ತೀರ ದೇಶದಲ್ಲಿ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಎಲ್ಲ ಕೂಡ ಬೇಸ್ಡು ಇದೇನೆ. ಇದನ್ನು ಈ ಕಾಂಟ್ರಿಬ್ಯೂಷನ್ಗೋಸ್ಕರನೇ ಇವ್ರನ್ನ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ನಾವು ಚೀಫ್ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆಯೋದು. ದಿ ಅದರ್ ಮೆಂಬರ್ಸ್ ಆಫ್ ದಿಸ್ ಕಮಿಟಿ ವೇರ್ N. ಗೋಪಾಲಸ್ವಾಮಿ ಅಯ್ಯಂಗರ್, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, TT ಕೃಷ್ಣಮಾಚಾರಿ ಆ್ಯಂಡ್ ಅದರ್ಸ್ ಸಮ್ ಎಮಿನೆಂಟ್ ಸ್ಟೇಟ್ಸ್ಮೆನ್. ನೋಡಿ, ಇನ್ನೂ ಎಷ್ಟೊಂದು ಜನ ಮೆಂಬರ್ಸ್ ಇದ್ದರು, ಅದರಲ್ಲಿ ಇವರೆಲ್ಲ ಕೂಡ ಕೆಲವರು. ಕಮಿಂಗ್ ಟು ಫ್ರೇಮಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಯಾವ ಥರ ಫ್ರೇಮ್ ಮಾಡಿದ್ರು ಅದನ್ನು ನೋಡೋಣ. ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟುಕ್ 11 months and 18 days ಟು ಕಂಪ್ಲೀಟ್ ಇಟ್ಸ್ ವರ್ಕ್. ನೋಡಿ, ಇದು ತುಂಬ ಎನಾರ್ಮಸ್ ಟಾಸ್ಕ್ ಆಗಿರುತ್ತೆ. ಅಂದರೆ ಒಂದು ಏನೂ ಇಲ್ಲದ್ರಿಂದ ಹೊಸದಾಗಿ ಈ ಥರ ರೂಲ್ಸ್ ಇರಬೇಕು ಸೊಸೈಟಿಯಲ್ಲಿ. ಈಗ ಟೋಟಲ್ ಏನು ರೂಲ್ಸ್ ಇದೆ ಎಲ್ಲ ರೂಲ್ಸು ಇನ್ಕ್ಲೂಡ್ ಆಗಿರಬೇಕು. ಆ ರೀತಿ ರೂಲ್ಸ್ ಅಂದರೆ ರೂಲ್ಸ್ ಅಲ್ಲ, ಅದೊಂದು ಸ್ಟ್ರಕ್ಚರ್ ಅಂತ ಕರಿಬೋದು. ಅದನ್ನೆಲ್ಲ ರೆಡಿ ಮಾಡೋದಕ್ಕೆ ಬಂದು 11 months ಮತ್ತು 18 days ಆಯಿತು ಅದು ಕಂಪ್ಲೀಟ್ ಆಗೋದಕ್ಕೆ.
During these discussions, various laws enacted by the British government in 1909, 1919 and 1935, the British parliamentary system, the American Bill of Rights, the social directive policies of Ireland were studied and some elements of those were incorporated. ನೋಡಿರಿ, ಈ ಟೈಮಲ್ಲಿ ಆಲ್ಮೋಸ್ಟ್ ಆಲ್ 11 months 18 days ಅಂದರೆ ಆಲ್ಮೋಸ್ಟ್ ಆಲ್ 1 year ಆಯಿತು. ಒಂದು ಸ್ವಲ್ಪ ದಿನ ಕಮ್ಮಿ ಅಷ್ಟೇ 1 yearಗೆ. ಈ 1 year ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನೇನು ಇನ್ಕ್ಲೂಡ್ ಮಾಡಿದ್ರು ಅಂದರೆ, ನೋಡಿರಿ, ಅದಕ್ಕೂ ಮೊದಲು ಬ್ರಿಟಿಷ್ ಅವ್ರು ಕೆಲವು ರೂಲ್ಸ್ ಮಾಡಿದರು 1935 1919 ಇದರಲ್ಲೆಲ್ಲ. ಆ ರೂಲ್ಸ್ನ ಕೆಲವು ಇಟ್ಕೊಂಡಿದ್ದೀವಿ. ಮತ್ತು ಬ್ರಿಟಿಷ್ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅಂದರೆ ಯಾವ ರೀತಿ ಎಲೆಕ್ಷನ್ಸ್ ನಡಿಬೇಕು ಮತ್ತು ಯಾವ ರೀತಿ MP ಗಳು ಎಲೆಕ್ಟ್ ಆಗಬೇಕು ಅದ್ರ ಬಗ್ಗೆನೂ ನಾವು ಬ್ರಿಟಿಷ್ ಅವರಿಂದ ತೊಗೊಂಡಿದ್ದೀವಿ. ಮತ್ತು ಅಮೆರಿಕನ್ ಬಿಲ್ ಆಫ್ ರೈಟ್ಸ್ನ ಕೆಲವು ಅಮೆರಿಕನ್ ಕಾನ್ಸ್ಟಿಟ್ಯೂಷನಿಂದನೂ ಸ್ವಲ್ಪ ನಾವು ತೊಗೊಂಡಿದ್ದೀವಿ. ಮತ್ತು ಐರ್ಲ್ಯಾಂಡ್ ಅಂತ ಒಂದು ದೇಶ ಇದೆ ಯುರೋಪಲ್ಲಿ, ಅವ್ರದ್ದು ಸೋಷಿಯಲ್ ಡೈರೆಕ್ಟಿವ್ ಪಾಲಿಸೀಸ್ನ ಕೆಲವು ತೊಗೊಂಡಿದ್ದೀವಿ. ಯಾವ್ಯಾವ ದೇಶದ ರೂಲ್ಸಲ್ಲಿ ಅಥವಾ ನಮ್ಮ ದೇಶದ ರೂಲ್ಸಲ್ಲಿ ಏನೇನು ನಮಗೆ ಇಂಡಿಯಾಗೆ ಸೆಟ್ ಆಗುತ್ತೆ, ಏನೇನು ಎಲ್ಪ್ ಆಗುತ್ತೆ, ಇದೆಲ್ಲದನ್ನು ತೊಗೊಂಡು ನಾವು ಒಂದು ಟೋಟಲಾಗಿ ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡ್ತೀವಿ. ಫೈನಲಿ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಪ್ರೂವ್ಡ್ ಆನ್ 26th November 1949 ಆ್ಯಂಡ್ ಕೇಮ್ ಇನ್ ಟು ಫೋರ್ಸ್ ಆನ್ 26th January 1950. ಫೈನಲಿ ಏನಾಯಿತು, ಇದು 11 months 18 days ಆದಮೇಲೆ ಇದೆಲ್ಲ ರೆಡಿ ಆದಮೇಲೆ 26th November 1949 ಇದು ಅಪ್ರೂವ್ ಆಯಿತು. ಅಂದರೆ ಏನು, ಯಾರ್ಯಾರು ರೂಲರ್ಸ್ ಇದ್ದರು, ಆಗ ನೆಹರು ಇರ್ಬೋದು ಮತ್ತು ಬೇರೆ ಬೇರೆ ಮೇಯ್ನ್ ಕಾಂಗ್ರೆಸ್ ಮೆನ್ ಯಾರಿದ್ರು ಅವರೆಲ್ಲ ಸೇರಿ 26th November 1949 ಇದನ್ನು ಅಪ್ರೂವ್ ಮಾಡ್ತಾರೆ. ಆದರೆ 1949 ನವಂಬರಿಂದ 26th ಅದು ಎಫೆಕ್ಟಿವ್ ಆಗಿ ಬರಲ್ಲ, ಅಂದರೆ ರೂಲ್ಸ್ ಅಲ್ಲಿಂದ ಸ್ಟಾರ್ಟ್ ಆಗೋಲ್ಲ ನಮಗೆ. ಆದರೆ 26th January 1950 ನಾವು ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಆ ಡೇಯಿಂದ ಬಂದು ಇದು ಎಫೆಕ್ಟಿವ್ ಆಗುತ್ತೆ. ಅಂದರೆ November 26th ಬಂದು ಇದು ಅಪ್ರೂವ್ ಮಾಡ್ತಾರೆ. ಈಗ ಕ್ಯಾಬಿನೆಟಲ್ಲಿ ಇಲ್ಲಿ ಬಿಲ್ ಪಾಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ. ಈಗ ಒಂದು ರೂಲ್ ಮಾಡ್ಕೊಳ್ತೀರ ನೀವೇನೋ ಫ್ರೆಂಡ್ಸು, ಓಕೆ ಇಂಥದ್ದು ಮೀಟ್ ಮಾಡೋಣ, ಇಲ್ಲ ಇಂಥ ಒಂದು ಟ್ರಿಪ್ಗೆ ಹೋಗೋಣ ಅಂತ ಯಾವತ್ತು ಡಿಸೈಡ್ ಆಗ್ತೀರಾ ಆ ಥರ ಅದನ್ನು ಅಪ್ರೂವ್ ಮಾಡ್ಕೊಂಡಿದ್ದು 26th November. ಆದರೆ ನೀವು ಟ್ರಿಪ್ಗೆ ಹೋಗಿದ್ದು 26th January, ಆ ರೀತಿ. ದಿಸ್ ಡೇ ಇಸ್ ಸೆಲೆಬ್ರೇಟೆಡ್ ಆ್ಯಸ್ ರಿಪಬ್ಲಿಕ್ ಡೇ. ಇದಕ್ಕೆ ನಾವು January 26th ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು. ನಾವು ಕಮಿಂಗ್ ಟು ದಿ ಪ್ರಿಯಾಂಬಲ್ ಟು ದಿ ಕಾನ್ಸ್ಟಿಟ್ಯೂಷನ್. ನೋಡಿ, ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಅಂದರೆ ಏನು ಅದ್ರ ಬಗ್ಗೆ ನೋಡೋಣ ಈಗ. ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಕಂಬೈನ್ಡ್ ಇನ್ ಇಟ್ ಸೆಲ್ಫ್ ದ ಬೆಸ್ಟ್ ಫೀಚರ್ಸ್ ಆಫ್ ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ದ ವರ್ಲ್ಡ್ ಆ್ಯಂಡ್ ಆ್ಯಸ್ ಇಟ್ಸ್ ಓನ್ ಪ್ರಿಯಾಂಬಲ್. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಯಾವ ಥರ ಇದೆ ಅಂದರೆ, ಪ್ರಪಂಚದಲ್ಲಿ ಇವಾಗ ಅಮೇರಿಕ ಇರ್ಬೋದು, ಬ್ರಿಟನ್ ಇರ್ಬೋದು, ಅವ್ರ ಕಾನ್ಸ್ಟಿಟ್ಯೂಷನಲ್ಲಿ ಏನು ತುಂಬ ಚೆನ್ನಾಗಿರೋದಿದೆ ಅದನ್ನೆಲ್ಲ ತೊಗೊಂಡು ನಾವು ಆ್ಯಡ್ ಮಾಡಿಬಿಟ್ಟು ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ನ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮದು ಓನಾಗೆ ಒಂದು ಪ್ರಿಯಾಂಬಲ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಪ್ರಿಯಾಂಬಲ್ ಅಂದರೆ ನೋಡೋಣ ಏನು. ದಿ ಪ್ರಿಯಾಂಬಲ್ ಕಂಟೈನ್ಸ್ ದಿ ಫಂಡಮೆಂಟಲ್ ಪಾಲಿಸೀಸ್ ಆ್ಯಂಡ್ ದಿ ಐಡಿಯಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನಕ್ಕೋಸ್ಕರ ರೆಡಿ ಮಾಡಿದ್ದೀವಿ, ಅದ್ರ ಪಾಲಿಸೀಸ್ ಏನಿರುತ್ತೆ ಮತ್ತು ಅದ್ರ ಗೋಲ್ಸ್ ಏನಿದೆ, ಇದ್ರ ಬಗ್ಗೆ ಎಲ್ಲ ನಮಗೆ ಪ್ರಿಯಾಂಬಲಲ್ಲಿ ಸಿಗುತ್ತೆ. ಇಟ್ ಈಸ್ ದಿ ಸಮ್ ಆಫ್ ದಿ ಸ್ಟ್ರಕ್ಚರ್, ವ್ಯಾಲ್ಯೂಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಗೋಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೇಮ್ ಇಟ್ ಈಸ್ ಬೇಸ್ಡ್ ಆನ್ ದಿ ಆಸ್ಪಿರೇಷನ್ಸ್ ಆ್ಯಂಡ್ ಐಡಿಯಲ್ಸ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ. ಏನಿದೆ ಈ ಪ್ರಿಯಾಂಬಲಲ್ಲಿ ಏನಕ್ಕೋಸ್ಕರ ಮಾಡ್ಕೊಂಡಿದ್ದೀವಿ ಅಂದರೆ, ಇಂಡಿಯಾದ ಜನಗಳ ಆಶಯಗಳೇನಿದೆ, ಆಸ್ಪಿರೇಷನ್ಸ್ ಏನಿರುತ್ತೆ ಮತ್ತು ನಮ್ಮ ಐಡಿಯಲ್ಸ್ ಏನಿದೆ, ನಾವು ಯಾವ ರೀತಿ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾವು ಇದರಲ್ಲಿ ಮೆನ್ಷನ್ ಮಾಡಿರ್ತೀವಿ. ದಿ ಪ್ರಿಯಾಂಬಲ್ ಈಸ್ ಎ ಪಾರ್ಟ್ ಆಫ್ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ put forward by Jawaharlal Nehru on December 13th, 1946 and approved by the Constituent Assembly on January 22nd, 1947. ನೋಡಿ, ಏನು ಪ್ರಿಯಾಂಬಲ್ ಅಂತ ಹೇಳಿದ್ರೆ, ನೋಡಿ, ಒಂದು December 13th, 1946 ಬಂದು ನೆಹರು ಅವರು ಬಂದು ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅನ್ನೋದನ್ನು ಕೊಡ್ತಾರೆ. ಅದು ಹೇಳ್ತೀನಿ. ಇದನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು January 22nd, 1947 ಅಪ್ರೂವ್ ಮಾಡ್ತಾರೆ. ಈಗ ಏನಿದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಹೇಳಿದ್ರೆ, ಈ ರೆಸೊಲ್ಯೂಷನಲ್ಲಿ ಏನಿದೆ ಅಂತ ಹೇಳಿದ್ರೆ, this resolution upholds the nature of India's sovereign democratic republic nature. Social, economic and political justice for all people is upheld. ಆ ರೆಸೊಲ್ಯೂಷನ್ ಏನಿದೆ ಅಂತ ಹೇಳಿದ್ರೆ, ಇಂಡಿಯಾ ಯಾವ ಥರ ಇರಬೇಕು. ಈಗ ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು ಬ್ರಿಟಿಷ್ ಅವರು ರೂಲ್ ಮಾಡ್ತಾಯಿದ್ರು. ಈಗ ಇಂಡಿಪೆಂಡೆನ್ಸ್ ಬಂದ ಮೇಲೆ ಈ ಲೀಡರ್ಸ್ ಎಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಇಂಡಿಯಾ ಯಾವ ಥರ ಇರಬೇಕು, ಇಂಡಿಪೆಂಡೆನ್ಸ್ ಬಂದ ಮೇಲೆ ಯಾವ ಥರ ಇರಬೇಕು, ಡೆಮೊಕ್ರೆಟಿಕ್ ಆಗಿರಬೇಕಾ ಅಥವಾ ಆಟೋಕ್ರೆಟಿಕ್ ಆಗಿರಬೇಕಾ, ಈ ರೀತಿ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾರೆ. ಅದರಲ್ಲಿ ಒಂದು ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಮಾಡ್ಕೊಳ್ತಾರೆ. ಅದ್ರ ಪ್ರಕಾರನೇ ನಮ್ಮ ಒಂದು ಪ್ರಿಯಾಂಬಲ್ನ ರೆಡಿ ಮಾಡಿರೋವಂಥದ್ದು.